ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಿದ್ದಘಟ್ಟ ರಮೇಶ್ ರವರಿಂದ ತಾಲೂಕಿನ ಪ್ರಸಿದ್ಧ ಶಾರದಾ ವಿದ್ಯಾಪೀಠ ಸಂಸ್ಥೆಯ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಕೊಡುಗೆ ನೀಡಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅಧ್ಯಕ್ಷರು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವರಾಜಣ್ಣನವರೇ, ಅದೇ ರೀತಿಯಾಗಿ ನಿರ್ದೇಶಕರು ಹಿತೈಷಿಗಳಾಗಿರ್ತಕ್ಕಂಥ ಶ್ರೀ ಅಸಾದುಲ್ಲಾ ಸರ್ ಅವರೇ, ಹಾಗೂ ಸಿದ್ದಘಟ್ಟ ಗ್ರಾಮ ಪಂಚಾಯಿತಿ ಕುರುಡುಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸಿದ್ದಘಟ್ಟ ಗ್ರಾಮಸ್ಥರು, ವಿಶೇಷವಾಗಿ ನನ್ನ ಸಹೋದರರಾಗಿರ್ತಕ್ಕಂಥ ರಮೇಶ್ ಅವರೇ, ಹಾಗೆಯೇ ಅವರ ಸ್ನೇಹಿತರು ವಕೀಲರಾಗಿರ್ತಕ್ಕಂಥ ಲೋಕೇಶ್ ಅವರೇ, ಹಾಗೂ BSP ಮೇಡಮ್ ಅವರೇ, ಮೀನಾಕ್ಷಮ್ಮನವರೇ, ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿ ರಮೇಶ್ ಅವರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಹಾಗೂ ಪ್ರೀತಿಪಾತ್ರ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಸಂಪ್ರದಾಯ ಶಾರದಾ ಪೂಜೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ವಿನೂತನವಾಗಿರ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ನಿಯಮ. ಅದರಂತೆ ಈ ವಾರ ವಿಶೇಷವಾಗಿ 9th D ಸೆಕ್ಷನ್ ಇಂದ ಈ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಪೂಜಾ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, KC ಮೇಡಮ್ನವರು ಪೆಂಡಲ್ ಹಾಕ್ಸ್ಬಿಟ್ಟಿದ್ದಾರೆ. ಅಲ್ಲ, KC ಮೇಡಮ್ನವರಲ್ಲ, ಆದರೆ ನಿಮ್ಮ ಅದೃಷ್ಟ. ಅದು ನಾಳೆ ಕಾಲೇಜಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಪೆಂಡಲ್ ಹಾಕ್ಸಿದ್ದಾರೆ, ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಕ್ವಿಜ್ ಕಾರ್ಯಕ್ರಮ ಇತ್ತು. 10th ಮಕ್ಕಳಿಗೆ ಇಂಗ್ಲೀಷು ಭಾಷೆಯ ಕ್ವಿಜ್ ಕಾರ್ಯಕ್ರಮ ಇತ್ತು. ಭಾಳ ಅಚ್ಚುಕಟ್ಟಾಗಿ VN ಸರ್ ಅಥವಾ ವೆಂಕಟೇಶ್ ಅವರು ಈ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಟ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳ ಆಯ್ಕೆಗಳು ಬಹಳಷ್ಟು ಪಾರದರ್ಶಕವಾಗಿತ್ತು. ಸ್ಲಿಪ್ಪನ್ನು ಹಾಕಿ ಆ ಸ್ಲಿಪ್ಪಲ್ಲಿ ಆಯ್ಕೆ ಮಾಡುವ ಮೂಲಕ ಪಾರದರ್ಶಕವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಆ ಅದೃಷ್ಟವಂತರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ನಿಮಗೂ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಅದು ಏನಂದರೆ, ನನ್ನ ಸಹೋದರರಾಗಿರ್ತಕ್ಕಂಥ ರಮೇಶ್ ಅವರನ್ನು ನಾನು ಕೇಳಿದೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸ್ಬೇಕಪ್ಪ, ಒಂದು 50 ಡ್ರೆಸ್ ಕೊಡಿಸ್ಬೇಕಪ್ಪ ಅಂದರೆ ಒಂದು ಮರುಮಾತಾಡದೆ ನಮ್ಮ TNR ಕೈಯಲ್ಲಿ ದುಡ್ಡನ್ನು ಕಳಿಸ್ಕೊಟ್ಬಿಟ್ಟಿದ್ರು. ಕಾರಣಾಂತರದಿಂದ ಅದು ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 1.5 ತಿಂಗಳು 2 ತಿಂಗಳು ಲೇಟ್ ಆಯಿತು ಯೂನಿಫಾರ್ಮ್ ಬರೋದು. ಈಗ ನಿನ್ನೆ ತಾನೇ ಬಂದು ಪೂಜೆಯಲ್ಲಿ ವಿತರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಹಾ ಕಾರ್ಯವನ್ನು ನೀವೇ ಮಾಡಬೇಕು ಅಂದಾಗ, ನಾನು ಬರೋದಿಲ್ಲ ಅಣ್ಣ, ನೀವೇ ಮಾಡ್ಕೊಳ್ರಿ ಅಂತಂದರು. ಯಾವತ್ತೂ ಕೂಡ ಇರ್ತಕ್ಕಂಥ ಎಲ್ರಿಗೂ ಇರುತ್ತೆ, ಆದರೆ ಕೊಡ್ತಕ್ಕಂಥವರು ಕೆಲವರು ಮಾತ್ರ ಇರ್ತಾರೆ. ಈ ರೀತಿಯಾಗಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಸಮವಸ್ತ್ರನ ವಿತರಿಸಬೇಕು ಅಂದಾಗ ಬಹಳ ಸಂತೋಷವಾಗಿ ಈ ಸಮವಸ್ತ್ರವನ್ನು ನೀಡಿರ್ತಕ್ಕಂಥ ರಮೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಕ್ವಿಜ್ ಕಾರ್ಯಕ್ರಮ, ಈ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಅಂತೂ ಯಾವಾಗೂ ನಿಮ್ಗೆ ಹೇಳ್ತಾ ಇರ್ತೀನಿ, ಪ್ರತಿ ಶುಕ್ರವಾರ ನಿಮ್ಮಲ್ಲಿ ಸ್ತುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಇದಾಗಿದೆ. ಈ ವೇದಿಕೆಯನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತ ಹೇಳುತ್ತಾ, ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಲವರು ಮಾತ್ರ ಬರ್ತದೆ, ಕೋಟಿಗೆ ಅಥವಾ 100ಗೆ ಒಬ್ಬರು ಇಬ್ಬರು ಬರ್ತದೆ. ಅಂತಹ ತುಂಬು ಹೃದಯದಿಂದ ಈ ಒಂದು ನಮ್ಮ ಶಾಲೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಈ ದಿನ ಕುರುಡುಮಲೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಸರ್ ಅವರು
8ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ತಮ್ಮ ಅಮೃತ ಹಸ್ತದಿಂದ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದ ಮನೆ ಎಲ್ಲ ಸದಸ್ಯರಿಗೂ ಕೂಡ ಆ ಶಾರದಾ ಮಾತೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ವಿನಂತಿಸ್ತೇನೆ. ಲೋಕೇಶ್ ಗೌಡರಿಂದ ಸಮವಸ್ತ್ರ ವಿತರಣೆ. ಕೊಡಿ ಕೊಡಿ ಇದೆ ಕೊಡಿ. ಎಂಟನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ವಿತರಣೆ. ಈಗ ನಮ್ಮ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಅಸಾದುಲ್ಲಾ ಸರ್ ಅವರಿಂದ ಸಮವಸ್ತ್ರ ವಿತರಣೆ. ಈಗ ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿಯಾದ ರಮೇಶ್ ಅವರಿಂದ ಸಮವಸ್ತ್ರ ವಿತರಣೆ. ಈಗ ಜಂಟಿ ಕಾರ್ಯದರ್ಶಿಯಾದ TNR ಅವರಿಂದ ವಿತರಣೆ. ಮತ್ತೊಬ್ಬ ಜಂಟಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹರ್ಷಿತಾ ಮೇಡಮ್ ಅವರು ನೀಡಬೇಕು. ಹಿರಿಯ ಶಿಕ್ಷಕಿಯಾಗಿದ್ದಂಥ BSP MNK ಮ್ಯಾನ್ ಸುನಿಲ್ RS. ಸುನಿಲ್ RS. ಅಯ್ಯೋ ಒಂದಿದೆ ನಿಮ್ಗೆ ನಾಳೆ ಬರ್ತೀವಿ. ಇದೆ ಕೊಡ್ತೀವಿ. ಸಮವಸ್ತ್ರ ವಿತರಣೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಈ ಟ್ರಸ್ಟ್ನ ಅಧ್ಯಕ್ಷರೇ, ಹಾಗೆ ನಮ್ಮ ಅಣ್ಣನ ಸಮಾಜದ ಈ ಶಾಲೆಯ HM ಆಗಿರ್ತಕ್ಕಂಥ ನಾಣಸಮ್ಮಣ್ಣವರೇ, ಎಲ್ಲ ಶಿಕ್ಷಕಿಯರೇ, ನನ್ನನ್ನು ಕರೆದು ನಮ್ಮ ಅಸಾದುಲ್ಲಾ ಸರ್ ಅವರೇ, ಎಲ್ಲ ಟ್ರಸ್ಟ್ನ ನಿರ್ದೇಶಕರು, ಹಾಗೆ ಅಧ್ಯಕ್ಷರು, ಹಾಗೆ ಶಿಕ್ಷಕಿಯರು, ಹಾಗೆ ಮಕ್ಕಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೀನಿ. ಯಾಕಂದರೆ ನನ್ನನ್ನು ಕರೆದು ಈ ಒಂದು ಅವಕಾಶವನ್ನು ಕೊಟ್ಟು ಈ ಶಾಲೆಗೆ ಬಂದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೆ ನೀವೆಲ್ಲರೂ ಚೆನ್ನಾಗಿ ಓದಿ, ನಮ್ಮಂಥ ಎಷ್ಟೋ ಜನ ದಾನಿಗಳಿದ್ದಾರೆ, ನೀವು ಚೆನ್ನಾಗಿ ಹೋದರೆ ಯಾರೋ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ಆದರೆ ನೀವು ಓದಿ ನಿಮ್ಮ ತಂದೆ ತಾಯಿಗೆ ಹಾಗೆ ಶಾಲೆಗೆ ಒಳ್ಳೆಯ ಕೀರ್ತಿ ತರಬೇಕು ಅಂತ ನಾನು ನಿಮ್ಮಲ್ಲಿ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳೇ, ಇವಾಗ ನಾವು ಪ್ರತಿ ವರ್ಷವೂ ಆದಷ್ಟು ಸ್ಟೂಡೆಂಟ್ಸ್ಗೆ ಬಟ್ಟೆಗಳು ಕೊಡ್ತಾ ಇದ್ದೀವಿ. ಹಾಗೆ ಈ ವರ್ಷವೂ ನಮ್ಮ ಸ್ನೇಹಿತರಾದ ರಮೇಶ್ ಅವರು ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾಷಣ ಮುಗಿಸ್ತೀವಿ. Thank you for giving this opportunity to deliver the award of thanks. Thank you, Neha and Akshaya, for your heartfelt vote of thanks. Finally, I would like to invite Bhumika and Tejashwini to present the Sharda Puja song. ತಾಯಿ ಶಾರದೆ ಹೃದಯದಲ್ಲಿ, ಎನ್ನ ಹೃದಯದಲ್ಲಿ ನೋಡು ನಿನಗಾಗಿ ಇದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ. ತಾಯಿ ಶಾರದೆ ಹೃದಯದಲ್ಲಿ, ಎನ್ನ ಹೃದಯದಲ್ಲಿ ನೋಡು ನಿನಗಾಗಿ ಇದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ. ಭಕ್ತಿಯ ಮಂತ್ರವ ಪಠಿಸಿ
ಮುಕ್ತಿಯ ಮಾರ್ಗವ ತಿಳಿಸಿ, ಭಕ್ತಿಯ ಮಂತ್ರವ ಪಠಿಸಿ ಮುಕ್ತಿಯ ಮಾರ್ಗವ ತಿಳಿಸಿ, ದ್ವೇಷ ಸುಹೇಗಳ ಭೇದ ಭಾವಗಳ ಹೋಗಲಾಡಿಸೆಂದು ನಾ ಬೇಡುತ್ತಿರುವೆ, ನಿನ್ನ ಬೇಡುತ್ತಿರುವೆ. ಬಾ ತಾಯಿ ಶಾರದೆ ಹೃದಯದಲ್ಲಿ, ಎನ್ನ ಹೃದಯದಲ್ಲಿ ನೋಡು ನಿನಗಾಗಿ ಇದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ. ಜ್ಞಾನದ ವೀಣೆಯ ನುಡಿಸಿ ಪ್ರೇಮದ ರಸವನ್ನು ಸುರಿಸಿ, ಜ್ಞಾನದ ವೀಣೆಯ ನುಡಿಸಿ ಪ್ರೇಮದ ರಸವನ್ನು ಸುರಿಸಿ, ಭೇದ ಭಾವಗಳ ಮದ ಮಾತ್ಸರ್ಯವ ದೂರ ಮಾಡು, ನೀ ದೂರ ಮಾಡು. ಬಾ ತಾಯಿ ಶಾರದೆ ಹೃದಯದಲ್ಲಿ, ಎನ್ನ ಹೃದಯದಲ್ಲಿ ನೋಡು ನಿನಗಾಗಿ ಇದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ. ಥ್ಯಾಂಕ್ ಯು. ಅದು ಕೊಡಿ, ಬುಕ್ಕೆ ಕೊಡಿ.